ಸಚಿವ ಸ್ಥಾನ ಬೇಕು ಅಂತ ಹೇಳಿ ಬೇಡ ಅಂತಂದ್ರೆ ಹೋಗ್ಲಿ, ನಂದೇ ತಕರಾರು ಇಲ್ಲ ಅದಕ್ಕೆ. ಈಗ ರೀಸಫಲ್ ಮಾಡ್ಬೇಕು ಅಂತಕ್ಕಂಥದ್ದು 2 ವರ್ಷ ಆದ್ಮೇಲೆ ಪೆಂಡಿಂಗ್ ಇದೆ. ಅಂದ್ರೆ ನೀವು ಕೂಡ ನೀವು ಕೂಡ ಬಹಳ ದಿನಗಳಿಂದ ಪುನರ್ರಚನೆ ಆಗ್ಬೇಕು ಅನ್ನೋದು ಕೂಡ ಇತ್ತು. ಆದ್ರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ಲ ಸರ್. ಇದು ಎಲ್ಲ ಒಂದ್ ಕಡೆ ಹಿನ್ನಡೆ ಆಗ್ತಾ ಇದೆ. ನೀವು ಹೈಕಮಾಂಡ್ ಜೊತೆ ಮಾತಾಡ್ತೀರಾ ಸರ್, ಹೇಗೆ ಸರ್? ಈಗ 5 ರಾಜ್ಯಗಳ ಚುನಾವಣೆ ಬಂತು, ಬಜೆಟ್ ಇತ್ತು, ಹಾಗಾಗಿ ವಿಳಂಬ ಆಯ್ತು. ಸರ್, ರಾಜೇಗೌಡರಿಗೆ ಏನಾದ್ರು ಸಚಿವ ಸ್ಥಾನ ಸಿಗುತ್ತಾ ಈ ಬಾರಿ? ರಾಜೇಗೌಡರಿಗೆ ಹೈಕಮಾಂಡ್ ಏನ್ ಮಾಡ್ತಾರೆ ಸರ್, ಕೆಲವು ಮುಸ್ಲಿಂ ನಾಯಕರು ರಾಜೀನಾಮೆ ಕೊಟ್ಟಿರತಕ್ಕಂತ ವಿಚಾರ ಸರ್. ಯಾರು? ದಾವಣಗೆರೆಯಲ್ಲಿ ರಾಜೀನಾಮೆ ಪರ್ವ ಸರ್, ನಿಮ್ಮ ರಾಜಕೀಯ ಕಾರ್ಯದರ್ಶಿ ಸಿಎಂ ನಿಮ್ಮ ರಾಜಕೀಯ ಕಾರ್ಯದರ್ಶಿಯವರು ಕೂಡ ರಾಜೀನಾಮೆ ಕೊಡ್ತಾರೆ ಅನ್ನೋದು ಸಾಕಷ್ಟು ಒಂದು ಸುದ್ದಿ ಹರಡಿದ್ರು ಸರ್. ನಂದ ಅದು ಇನ್ನೂ ಕೊಟ್ಟಿಲ್ಲ, ಕೊಡ್ಬಹುದು ಅಂತ ಅನ್ಕೊಂಡಿದ್ದೀನಿ ಸರ್. ಫಲಿತಾಂಶ ಬರಕ್ಕೂ ಮುನ್ನವೇ ಸಾಕಷ್ಟು ಒಂದು ಚರ್ಚೆ ಆಗ್ತಾ ಇರುವಂತದ್ದು ಸರ್ ಕಾಂಗ್ರೆಸ್ ಪಕ್ಷದಲ್ಲಿ. ಇನ್ನು ಫಲಿತಾಂಶನೇ ಬಂದಿಲ್ಲ, ಆದ್ರೂ ಕೂಡ ಹೇಳಪ್ಪ, ಇಲ್ಲಿ ಹೈಕಮಾಂಡ್ ನಿಂದ ಸೆಕ್ರೆಟರಿ ಇನ್ಚಾರ್ಜ್ ಇದ್ರು, ದಾವಣಗೆರೆ ಬೈ ಎಲೆಕ್ಷನ್, ಅವರು ರಿಪೋರ್ಟ್ ಮೇಲೆ ಕ್ರಮ ತಗೋತಾ ಇದೆ. ಅಂದ್ರೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಫಲಿತಾಂಶ ಬರೋಕ್ಕೂ ಮುನ್ನವೇ ಸೋಲನ್ನು ಒಪ್ಕೊಂತ ಇದೆ ಸರ್, ಹೇಗೆ ಸರ್? ಸೋಲೆಲ್ಲ ಒಪ್ಕೊಂಡಿದೀವಿ, ಗೆಲ್ಲದ್ ನಾವೇ. ಆದ್ರೂ ಇವೆಲ್ಲ ತಲೆದಂಡ ಎಲ್ಲ ಆಗ್ತಿದೆಯಲ್ಲ ಸರ್? ತಲೆದಂಡ ಆದ್ರೂ ಸೋಲ್ತೀವಿ ಅಂತ ನೀನ್ ಹೇಳುದು, ನಿನ್ ಪ್ರಕಾರ ಯಾರು ಸೋಲ್ತೀವಿ ಅಂತ ಯಾರು ಹೇಳಿದವರು? ನಿಮ್ ಪಕ್ಷದ ನಮ್ಮ ಅಭ್ಯರ್ಥಿಯ ಸೋಲಿಗೆ ಕೆಲವು ವರಿಷ್ಠ ನಾಯಕರು ಕಾರಣ ಅಂತ ಹೇಳಿದ್ದಾರೆ. ಯಾರು? ಸಲೀಂ ಅಹಮದ್ ಹೇಳಿದಾರಲ್ಲ ಸರ್ ನೆನ್ನೆ. ನಮ್ಮವರೇ ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಹೊರತು ನಾವೇ ಸೋಲ್ತೀವಿ ಅಂತ ಏನ್ ಹೇಳಿಲ್ಲ. ಸೋಲಿಗೆ ಕಾರಣ ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಅಂತ ಹೇಳಿದ್ದಾರೆ. ನಾವು ಡೆಸ್ಪೈಟ್ ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ವಿಲ್ ವಿನ್. ಸರ್, ಮಲ್ನಾಡಲ್ಲಿ ಒಂದು ದೊಡ್ಡ ಸಮಸ್ಯೆ ಇರುವಂತದ್ದು ಸರ್, ಅರಣ್ಯ ಇಲಾಖೆ ಹಕ್ಕುಪತ್ರಗಳಿಗೆ ಅನುಮತಿಯನ್ನು ಕೊಡಲ್ಲ. ಅದೇ ಮಲ್ನಾಡ್ ಭಾಗದಲ್ಲಿ ರೆಸಾರ್ಟ್ ಗಳಿಗೆ ಬೇಕಾಬಿಟ್ಟಿಯಾಗಿ ಅನುಮತಿ ಕೊಡುತ್ತೆ. ಮೇಲ್ಭಾಗದಲ್ಲಿ ಈಜುಕೊಳ ನಿರ್ಮಾಣ ಮಾಡ್ಲಿಕ್ಕೆ ಕೂಡ ಅವಕಾಶ ಕೊಡುತ್ತೆ. ಅಂದ್ರೆ ನೀವು ಎಲ್ಲ ಒಂದ್ ಕಡೆ ಶೋಷಿತರ ಪರವಾಗಿದ್ದೀರಾ, ಆದ್ರೆ ಹಕ್ಕುಪತ್ರ ಕೊಡ್ಲಿಕ್ಕೆ ಅರಣ್ಯ ಇಲಾಖೆ ಅನುಮತಿ ಕೊಡಲ್ಲ. ನಾನು ಮೀಟಿಂಗ್ ಮಾಡ್ತೀನಿ ಸರ್. ಇನ್ನೊಂದು ಕರ್ನಾಟಕದ ಪ್ರವಾಸೋದ್ಯಮ ಈಗ ದೊಡ್ಡ ಚರ್ಚೆಯಲ್ಲಿ ಇರುವಂತದ್ದು. ಕೇರಳದ ಬಾಲಕಿ ಸಾವನ್ನಪ್ಪಿರುವಂತದ್ದು ಚಿಕ್ಕಮಂಗ್ಳೂರಲ್ಲಿ. ಅದೇ ಸರ್, ಕೇರಳ ಮೀಡಿಯಾ ಒಂದು ಪ್ರಶ್ನೆ ಇದ್ದಿತ್ತು ಸರ್, ಕರ್ನಾಟಕ ಸೇಫ್ ಅಲ್ಲ ಪ್ರವಾಸಿ ತಾಣವಾಗಿ, ಇಲ್ಲಿ ಯಾರು ಪ್ರವಾಸಿಗರು ಬಂದು ಅಭಿವೃದ್ಧಿ ಇಲ್ಲ ಅಂತ. ಈಗ ಹುಡುಗಿ ಒಂದು ಯಾವ್ದು ಅಂತ ಗೊತ್ತಿಲ್ಲ, ಆದ್ರೆ ಪ್ರವಾಸ ಕರ್ನಾಟಕನೇ ಶೇಪ್ ಅಲ್ಲ ಅಂತಕ್ಕಂಥ ಸತ್ಯಕ್ಕೆ ದೂರವಾದ ಸರ್ NR4 ಟು ಚಿಕ್ಕಮಂಗ್ಳೂರು ಶಾರ್ಟ್ ಕಟ್ ರಸ್ತೆಗೆ ಅನುಮೋದನೆ, ಅಂದ್ರೆ ಶಾರ್ಟ್ ಕಟ್ ರಸ್ತೆ ಆಗ್ಬೇಕು ಅನ್ನೋ ಪತ್ರ ಬರ್ದಿದ್ರು ನಿಮಗೆ. ಅಗಲೀಕರಣ ಆಗ್ಬೇಕು ಅಂತ ಅದಕ್ಕೆ ಈ ಸಾರಿ ಮಂಜೂರು ಮಾಡಿದೀವಿ, ಅದಾಗತ್ತೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.